ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಹೋಸ್ಟ್ ಮುನ್ನ ಮೊಮೀನ್. ಹೇಗಿದ್ದೀರಾ ನೀವು ವೀಕ್ಷಕರೇ? ಇವತ್ತಿನ ವಿಡಿಯೋನಲ್ಲಿ ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ CTET ಪರೀಕ್ಷೆಗೆ ಒಂದು ಅರ್ಜಿಗಳನ್ನು ಹೇಗೆ ಸಲ್ಲಿಸಬೇಕು, ಆ ಒಂದು ಡೆಮೋ ಅಪ್ಲಿಕೇಶನ್ಗಳನ್ನು ಫಿಲ್ಅಪ್ ಮಾಡಿಕೊಂಡು ಈ ವಿಡಿಯೋನಲ್ಲಿ ಕಂಪ್ಲೀಟಾಗಿ ಮಾಹಿತಿ ತಿಳಿಸ್ಕೊಡ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇನ್ನೂವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಮುಂದೆ ಬರುವ ಎಲ್ಲ ಸರ್ಕಾರಿ ಉದ್ಯೋಗ ಮಾಹಿತಿ ಪಡೆಯಲು ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಅರ್ಜಿ ಸಲ್ಲಿಸಲು ನೋಡಿ ಅಫಿಷಿಯಲ್ ವೆಬ್ಸೈಟ್ಗೆ ನೀವು ಬರಬೇಕಾಗುತ್ತೆ. ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತಾನೆ. ಅಲ್ಲಿಂದ ಈ ವೆಬ್ಸೈಟನ್ನು ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಸ್ವಲ್ಪ ಕೆಳಗಡೆ ಬಂದರೆ ನೋಡಿ, ಕ್ಯಾಂಡಿಡೇಟ್ ಆ್ಯಕ್ಟಿವಿಟಿನಲ್ಲಿ ಅಪ್ಲೈ ಫಾರ್ CTET ಸೆಪ್ಟೆಂಬರ್ 2026 ಮೇಲೆ ಇಲ್ಲಿ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಓಕೆ ಅಂತ ಕೊಡಿ. ನಂತರ ಇಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ಅರ್ಜಿ ಶುಲ್ಕದ ವಿವರವನ್ನು ಕೊಟ್ಟಿರ್ತಾರೆ, ಅದನ್ನು ಒಂದು ಗಮನದಲ್ಲಿಟ್ಕೊಂಡು ನೋಡ್ಕೊಳ್ಳಿ. ಅರ್ಜಿ ಸಲ್ಲಿಸುವ ಮುನ್ನ ನೀವು ಒಂದು ಅಭ್ಯರ್ಥಿಯ ಒಂದು ಫೋಟೋ ಸಿಗ್ನೇಚರ್ಗಳನ್ನು ಇಲ್ಲಿ ಕೊಟ್ಟಿರುವ ಒಂದು ಸೈಜ್ ಪ್ರಕಾರ ಇಲ್ಲಿ ಸ್ಕ್ಯಾನ್ ಮಾಡಿ ಇಟ್ಕೋಬೇಕಾಗುತ್ತೆ ನೋಡಿ. ನಂತರ ಕೆಳಗಡೆ ಬಂದರೆ ಇಲ್ಲಿ ಚೆಕ್ ಮಾರ್ಕ್ ಇದೆ, ಅದನ್ನು ಟಿಕ್ ಮಾಡಿಕೊಂಡು ಕ್ಲಿಕ್ ಹೇರ್ ಟು ಪ್ರೊಸೀಡ್ ಅಂತ ಕೊಡಿ. ನೆಕ್ಸ್ಟ್ ಇಲ್ಲಿ ಪರ್ಸ್ನಲ್ ಡೀಟೇಲ್ಸು ಮತ್ತು ಅದೇ ಡೀಟೇಲ್ಸನ್ನು ಒಂದು ಸರಿ ಕನ್ಫರ್ಮ್ ಮಾಡ್ಕೋಬೇಕು. ನಂತರ ಕಾಂಟ್ಯಾಕ್ಟ್ ಡೀಟೇಲ್ಸು ಮತ್ತು ಇಲ್ಲಿ ಇಮೇಲ್ ID, ಮೊಬೈಲ್ ನಂಬರ್ಗಳನ್ನು ಹಾಕಿ ನಂತರ ಇಲ್ಲಿ ಫಿಲಪ್ ಮಾಡ್ಕೋಬೇಕಾಗುತ್ತೆ. ಬನ್ನಿ ಒಂದೊಂದು ಮಾಹಿತಿ ಫಿಲಪ್ ಮಾಡ್ಕೋತಾ ಹೋಗೋಣ. ನೋಡಿ ವೀಕ್ಷಕರೇ, ಈ ಥರ ನೀವು ಹೆಸರು ಅದೇ ರೀತಿ ಕನ್ಫರ್ಮು, ಇಲ್ಲಿ ಅಡ್ರೆಸ್ಸನ್ನು ಸರಿಯಾಗಿ ಫಿಲಪ್ ಮಾಡ್ಕೊಳ್ಳಿ. ನಂತರ ಇಮೇಲ್ ID ಮತ್ತು ಮೊಬೈಲ್ ನಂಬರನ್ನು ಫಿಲಪ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಕೆಳಗಡೆ ಬಂದರೆ ನೋಡೋದಾದರೆ ನೀವು ಒಂದು ಪಾಸ್ವರ್ಡನ್ನು ಇಲ್ಲಿ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಪಾಸ್ವರ್ಡನ್ನು ಸರಿಯಾಗಿ ಫಿಲಪ್ ಮಾಡ್ಕೊಳ್ಳಿ ನೋಡಿ. ಸಿಂಪಲ್ ಪಾಸ್ವರ್ಡ್ ತೋರಿಸ್ತೀನಿ ನೋಡಿ, ಈ ಥರ ಪಾಸ್ವರ್ಡನ್ನು ಇಟ್ಕೊಳ್ಳಿ. ನಂತರ ಇಲ್ಲಿ ಸೀಕ್ರೆಟ್ ಕ್ವಶನನ್ನು ಒಂದ್ಸರಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೀಕ್ರೆಟ್ ಕ್ವಶನ್ಗೆ ನೀವು ಸಂಬಂಧಪಟ್ಟಂತೆ ಆನ್ಸರನ್ನು ಕೊಟ್ಟು ನಂತರ ಇಲ್ಲಿ ಕ್ಯಾಪ್ಚಾ ಅಲ್ಲಿ ಕಾಣುತ್ತಿರೋ ಒಂದು ಕ್ಯಾಪ್ಚಾನ ಸರಿಯಾಗಿ ಫಿಲಪ್ ಮಾಡ್ಕೊಳ್ಳಿ. ನಂತರ ಸಬ್ಮಿಟ್ ಮೇಲೆ ಇಲ್ಲಿ ಕೊಡಬೇಕಾಗುತ್ತೆ. ನಂತರ ಎಲ್ಲ ಡೀಟೇಲ್ಸ್ ತಮಗೆ ಒಂದು ಸರಿ ಪ್ರಿವ್ಯೂ ತೋರಿಸುತ್ತೆ, ಅದನ್ನು ನೀವು ಸರಿಯಾಗಿ ನೋಡಿಕೊಂಡು ಚೆಕ್ ಮಾರ್ಕನ್ನು ತಗೊಂಡು ಇಲ್ಲಿ ಟಿಕ್ಕನ್ನು ಮಾಡ್ಕೊಳ್ಳಿ. ಸಬ್ಮಿಟ್ OTP ಅಂತ ಕೊಟ್ಟರೆ OTP ಬಂದಿರುತ್ತೆ. ಇಲ್ಲಿ OTPಯನ್ನು ನೀವು ಫಿಲಪ್ ಮಾಡ್ಕೋಬೇಕಾಗುತ್ತೆ. 6 ಅಂಕಿಗಳ ನಿಮ್ಮ ಮೊಬೈಲ್ ನಂಬರ್ಗೆ ಇಲ್ಲಿ OTPಯನ್ನು ಕಳಿಸಲಾಗುತ್ತೆ ನೋಡಿ. ಈ ಥರ OTPಯನ್ನು ಹಾಕಿ ನಂತರ ಸಬ್ಮಿಟ್ ಅಂತ ಕೊಡಿ. ನಂತರ ಸಬ್ಮಿಟ್ ಆದ ತಕ್ಷಣ ತಮಗೆ ಇಲ್ಲಿ ಒಂದು ಅಪ್ಲಿಕೇಶನ್ ನಂಬರನ್ನು ಜನ್ರೇಟ್ ಆಗಿರುತ್ತೆ, ಆ ನಂಬರನ್ನು ಬರೆದುಕೊಂಡು ಇಟ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಲಾಗಿನ್ ಮಾಡಲು ಈ ನಂಬರಲ್ಲಿ ಬೇಕಾಗಿರುತ್ತೆ. ನಂತರ ಫಿಲಪ್ ಅಪ್ಲಿಕೇಶನ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಂತರ ಪರ್ಸ್ನಲ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ಇಲ್ಲಿ ನ್ಯಾಷನಾಲಿಟಿ, ನಿಮ್ಮದು ಕ್ಯಾಟಗರಿ ಯಾವ್ದು ಬರುತ್ತೆ ಆ ಕ್ಯಾಟಗರಿ ಇಲ್ಲಿಂದ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಆಮೇಲೆ ಇಲ್ಲಿ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಏನಾದರೂ ಇದ್ದರೆ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮದು ಯಾವುದಿದೆ ಅದನ್ನು ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಸದ್ಯಕ್ಕೆ ನೋ ಅಂತ ಇದ್ದೀನಿ. ಎಂಪ್ಲಾಯ್ಮೆಂಟ್ ಸ್ಟೇಟಸ್ ನೋಡಿ, ನೀವು ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದರೆ ಅದನ್ನು ನೀವು ಇಲ್ಲಿಂದ ಸೆಲೆಕ್ಟ್ ಮಾಡ್ಕೋಬಹುದು. ಇಲ್ಲವಾಗಿದ್ದಲ್ಲಿ ನಾಟ್ ಎಂಪ್ಲಾಯ್ಡ್ ಅಂತ ಕೊಡಿ. ನಂತರ ಇಲ್ಲಿ ಕ್ಯಾಪ್ಚಾನ್ನು ಹಾಕಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ನೋಡಿ. 2 ಸ್ಟೆಪ್ಸ್ ಇಲ್ಲಿ ಮುಗಿದೆ. ಟೋಟಲ್ 6 ಅಲ್ಲಿ ಸ್ಟೆಪ್ಸ್ಗಳಿವೆ. ಇದರಲ್ಲಿ ಅಪ್ಲೈಯಿಂಗ್ ಫಾರ್ ನೋಡಿ, ಇಲ್ಲೇ ಇಂಪಾರ್ಟೆಂಟ್ ಇರೋದು ಪೇಪರ್ 1, ಪೇಪರ್ 2 ಮತ್ತು 2 ಪೇಪರ್ಗೆ ಅರ್ಜಿ ಸಲ್ಲಿಸೋರು ಇಲ್ಲಿಂದ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಪೇಪರ್ 2 ಇಲ್ಲಿ ಸೆಲೆಕ್ಷನ್ ಮಾಡೋರು ನೋಡಿ ಮಾತ್ರ ಅರ್ಜಿ ಸಲ್ಲಿಸೋರು ಪೇಪರ್ 2 ಅಂತ ಕೊಡಿ. ಲ್ಯಾಂಗ್ವೇಜ್ ಯಾವ್ದು ಬರುತ್ತೆ ನೋಡಿ, ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷು ಮತ್ತು ನೀವು ಇಲ್ಲಿ ಒಂದು ಕೋಡನ್ನು ಹಾಕಬೇಕಾಗುತ್ತೆ, ಅದನ್ನು ನಾನು ಹೇಳ್ಕೊಡ್ತೀನಿ ನಿಮಗೆ. ಪೇಪರ್ ಫಸ್ಟ್ ಆ್ಯಂಡ್ ಸೆಕೆಂಡ್ 2 ಬರೆಯುವವರು ಬೋತ್ ಅಂತ ಕೊಟ್ಟು ಇಲ್ಲಿ ನೋಡಿ ಪೇಪರ್ 1ಗೆ ಯಾವ್ದು ಬೇಕು ಈ ಥರ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಿನಿಮಮ್ ಕ್ವಾಲಿಫಿಕೇಷನ್ ಕ್ಲಾಸ್ 1 to 5 ಅಂತ ಕೊಟ್ಟಿರ್ತಾರೆ. ಇಲ್ಲಿ D.Ed ಕಂಪಲ್ಸರಿ ಇರುತ್ತೆ. D.Ed ಆದವರು ಮಾತ್ರ ಇಲ್ಲಿ ಪೇಪರ್ 1 ಬರೆಯಲು ಅವಕಾಶವನ್ನು ಕೊಟ್ಟಿರ್ತಾರೆ. B.Ed ಆದವರು ಪೇಪರ್ 2 ಮಾತ್ರ ಇಲ್ಲಿ ಎಕ್ಸಾಮ್ ಬರೀಬೇಕಾಗುತ್ತೆ ನೋಡಿ. ಪೇಪರ್ 2 ಸೆಲೆಕ್ಟ್ ಮಾಡ್ತೀನಿ. ಈ ಥರ ಸೆಲೆಕ್ಟ್ ಮಾಡಿಕೊಂಡು ಇದರಲ್ಲಿ ನೀವು ಇದು ಥರ್ಡ್ ಆಪ್ಷನನ್ನು ನೀವು ಇಲ್ಲಿ ಚೂಸ್ ಮಾಡ್ಕೋಬಹುದು. ನಂತರ ಇಲ್ಲಿ ನಿಮ್ಮದು ಯಾವುದು B.Edನಲ್ಲಿ ಸಬ್ಜೆಕ್ಟ್ ಇದೆ ನೋಡಿ ಅದನ್ನು ನೀವು ಇಲ್ಲಿಂದ ಸೆಲೆಕ್ಟ್ ಮಾಡಿಕೊಂಡು ಡಿಗ್ರಿ ಇನ್ ಎಜುಕೇಷನನ್ನು ಸೆಲೆಕ್ಟ್ ಮಾಡಿಕೊಂಡು ಕ್ಯಾಪ್ಚಾ ಹಾಕಿ ಇಲ್ಲಿ ನೀವು ನೆಕ್ಸ್ಟ್ ಅಂತ ಕೊಡಬೇಕು. ಪೇಪರ್ 1 ಬರೆಯುವವರು ನೋಡಿ ಪೇಪರ್ 1 ಮಾತ್ರ D.Ed ಆದವರು ಕನ್ನಡ, ಇಂಗ್ಲೀಷ್ ಇಲ್ಲಿ ಇದು ಫಸ್ಟ್ ಆಪ್ಷನನ್ನು ನೀವು ಇಲ್ಲಿ ಸೆಲೆಕ್ಟ್ ಕೂಡ ಮಾಡ್ಕೋಬೋದು ನೋಡಿ. ಫಸ್ಟ್ ತಗೊಂಡು ಇಲ್ಲಿ ಡಿಪ್ಲೊಮಾ ಇನ್ ಎಜುಕೇಷನ್ ಅಂತ ಸೆಲೆಕ್ಟ್ ಮಾಡಿಕೊಂಡು ನಂತರ ಕ್ಯಾಪ್ಚಾನ ಹಾಕಿ ಇಲ್ಲಿ ನೀವು 7 ನೆಕ್ಸ್ಟ್ ಅನ್ನಬೇಕು. ಪೇಪರ್ 2 2 ಅರ್ಜಿ ಬರೆಯೋರು
ಪೇಪರ್ 2 ಅಂತ ಸೆಲೆಕ್ಟ್ ಮಾಡಿ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಪೇಪರ್ ಮಿನಿಮಮ್ ಕ್ವಾಲಿಫಿಕೇಷನ್ ನೋಡಿ, ಇಲ್ಲಿ ಬಂದುಬಿಟ್ಟು ಇದು 1ನೇದು ತೊಗೋಬೇಕು ನೀವು, D.Ed ಆದವರು ಫಸ್ಟ್ ಆಪ್ಷನ್ನು. ಅದಾದ ನಂತರ ಪೇಪರ್ 2ಗೆ ಇಲ್ಲಿ 3ನೇ ಆಪ್ಷನನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತದೆ ಇದನ್ನು. ನಂತರ ಇಲ್ಲಿ ಪೇಪರ್ 2 ನೋಡಿ ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಲು ಕೇಳ್ತಾ ಇದೆ, ಅದನ್ನು ಸೆಲೆಕ್ಟ್ ಮಾಡಿ. ನಂತರ ಈ 2 ಚೆಕ್ ಮಾರ್ಕನ್ನು ನೀವು ಇಲ್ಲಿಂದ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ, 2 ಪೇಪರ್ ಬರೆಯುವ ಅಭ್ಯರ್ಥಿಗಳು. ಅದಕ್ಕೆ ನಾನು ಪೇಪರ್ 2 ಅಷ್ಟೇ ಇಲ್ಲಿ ಅಪ್ಲೈ ಮಾಡ್ತೀನಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಡ್ತೀನಿ. ಅದಾದ ನಂತರ ಇಲ್ಲಿ ಎಜುಕೇಷನ್ ಡೀಟೇಲ್ಸ್ ಕೊಡ್ತೀನಿ ನೋಡಿ, ನಿಮಗೆ ಒಂದು ಡಿಗ್ರಿ ಇನ್ ಎಜುಕೇಷನ್ ಅಂದರೆ B.Edನ ಒಂದು ಡೀಟೇಲ್ಸ್ ಕೇಳ್ತಾ ಇದೆ, ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಅಪಿಯರಿಂಗ್ ಇದ್ದರೆ ಕೂಡ ಇಲ್ಲಿ ಅಪ್ಲೈ ಮಾಡಲು ಅವಕಾಶ ಇದೆ ನೋಡಿ, ಅಪಿಯರಿಂಗ್ ಅಂತ ಆಪ್ಷನ್ ಇದೆ. ಪಾಸ್ವರ್ಡ್ ಅಂತ ಕೊಟ್ಟರೆ ಇಲ್ಲಿ ಪಾಸಿಂಗ್ ಇಯರನ್ನು ಮೆನ್ಷನ್ ಮಾಡಿ. ನಂತರ ನಿಮ್ಮ ಯೂನಿವರ್ಸಿಟಿಯನ್ನು ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಸ್ಟೇಟ್ ಯೂನಿವರ್ಸಿಟಿ ಇಲ್ಲಿ ಇದರಲ್ಲಿ ಲಭ್ಯ ಇಲ್ಲ ಅಂದರೆ ಇಲ್ಲಿ ಅದರ್ಸ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಕೆಳಗಡೆ ಬಂದರೆ ಇಲ್ಲಿ ಅದರ್ಸ್ ಅಂತ ಒಂದು ಆಪ್ಷನ್ ಇದೆ, ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಮ್ಯಾನ್ಯುವಲ್ ಆಗಿ ನಿಮ್ಮ ಒಂದು ಯೂನಿವರ್ಸಿಟಿಯನ್ನು ಇಲ್ಲಿ ಫಿಲಪ್ ಮಾಡ್ಕೋಬೋದು. ಮೋಡ್ ಆಫ್ ರಿಸಲ್ಟ್ ನೋಡಿ, ಪರ್ಸೆಂಟೇಜ್ ಅಂತ ಕೊಡಿ. ಇನ್ಸ್ಟಿಟ್ಯೂಟ್ ಇಲ್ಲಿ ಟೋಟಲ್ ಮಾರ್ಕ್ಸ್ ಕೇಳ್ತಂడి, ಪರ್ಸೆಂಟೇಜ್ ಆಟೋಮೆಟಿಕ್ ತೊಗುತ್ತೆ. ಇನ್ಸ್ಟಿಟ್ಯೂಟ್ ಪಿನ್ ಕೋಡ್ ಕೇಳುತ್ತೆ. ನಂತರ ಕ್ಯಾಪ್ಚಾನ ಹಾಕಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಡಿ. ಅದಾದ ನಂತರ ಇಲ್ಲಿ ಫೋಟೋ ಸಿಗ್ನೇಚರನ್ನು ಅಪ್ಲೋಡ್ ಮಾಡ್ಕೋಬೇಕು, ಅದನ್ನು ಚೂಸ್ ಫೈಲ್ ಅಂತ ಕೊಟ್ಟು ಇಲ್ಲಿ ಫೋಟೋವನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಒರಿಜಿನಲ್ ಅಂತ ತೊಗೊಂಡು ಅಪ್ಲೋಡ್ ಅಂತ ಕೊಡಿ. ಈ ಥರ ಇಲ್ಲಿ ತೋರಿಸುತ್ತೆ. ಸಿಗ್ನೇಚರ್ ಕೂಡ ನೀವು ಇಲ್ಲಿಂದ ಸೆಲೆಕ್ಟ್ ಮಾಡ್ಕೋಬೇಕು. ಸಿಗ್ನೇಚರ್ ಅಪ್ಲೋಡ್ ಆಗಿದೆ, ಫೋಟೋ ಸಿಗ್ನೇಚರ್ ಅಪ್ಲೋಡ್ ಆಗಿದೆ. ನಂತರ ಕ್ಯಾಪ್ಷನ್ ಹಾಕಿ ನಂತರ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಡಿ. ನೋಡಿ ಸರಿ ಈ ಥರ ಬರುತ್ತೆ ನೋಡಿ. ಸೇವ್ ಅಂತ ನೆಕ್ಸ್ಟ್ ಅಂತ ಕೊಟ್ಟರೆ ಈ ಥರ ಒಂದು ತಮಗೆ ಪ್ರಿವ್ಯೂ ತೋರಿಸುತ್ತೆ. ಕ್ಯಾಂಡಿಡೇಟ್ ನೇಮು, ಡೇಟ್ ಆಫ್ ಬರ್ತು, ಮೇಲ್ ID ಏನೇನಿದೆ ನೋಡಿ ಸರಿಯಾಗಿ ಫಿಲಪ್ ಆಗಿದೆಯಲ್ಲ ಒಂದು ಸಲ ನೋಡ್ಕೊಳ್ಳಿ. ನೋಡಿ ಕೆಳಗಡೆ ಬಂದರೆ ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸು, ಫೋಟೋ ಸಿಗ್ನೇಚರನ್ನು ಇಲ್ಲಿ ಅಪ್ಲೋಡ್ ಮಾಡಿದ್ದು ಎಲ್ಲ ನಿಮಗೆ ಡಿಸ್ಪ್ಲೇ ಆಗುತ್ತೆ. ನಂತರ ಇಲ್ಲಿ ನೀವು ಚೆಕ್ ಮಾರ್ಕನ್ನು ಕ್ಲಿಕ್ ಮಾಡ್ಕೋಬೇಕು. ಅದಕ್ಕಿಂತ ಮುಂಚೆ ಇಲ್ಲಿ ಮೇಲ್ಗಡೆ ನೋಡಿ ಎಲ್ಲ ಒಂದು ಟಿಕ್ ಮಾರ್ಕ್ ಇದೆ, ಇವೆಲ್ಲ ಟಿಕ್ ಮಾರ್ಕ್ಗಳನ್ನು ನೀವು ಟಿಕ್ ಮಾಡ್ಕೋಬೇಕು. ಒಂದೊಂದಾಗಿ ಟಿಕ್ ಮಾಡಿಕೊಂಡು ನಂತರ ಫೈನಲ್ ಸಬ್ಮಿಟ್ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಈ ಥರ ನೋಡಿ ಇಮೇಲ್ ವೆರಿಫಿಕೇಷನ್ ಅಂತ ಒಂದು ಇಲ್ಲಿ ಆಪ್ಷನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿಕೊಂಡು ನಂತರ ನಿಮ್ಮ ಇಮೇಲ್ ಐಡಿಗೆ ಒಂದು OTP ಇಲ್ಲಿಂದ ಕಳಿಸ್ಕೊಡಲಾಗುತ್ತೆ. ಆ OTP ನೀವು ಇಲ್ಲಿ ಫಿಲ್ಲಪ್ ಮಾಡ್ಕೊಳ್ಳಿ. ಸಬ್ಮಿಟ್ OTP ಅಂತ ಕೊಡಿ. ನೋಡಿ ಈ ಥರ OTP ನಿಮ್ಮ ಇಮೇಲ್ ಅಡ್ರೆಸ್ಗೆ ಹೋಗಿರುತ್ತೆ. ನೋಡಿ ಈ ಥರ ನಿಮ್ಮ ಇಮೇಲ್ ಅಡ್ರೆಸ್ಗೆ ಇಲ್ಲಿ OTP ಕಳಿಸ್ಕೊಟ್ಟಿರ್ತಾರೆ, ಅದನ್ನು ನೀವು ಫಿಲಪ್ ಮಾಡ್ಕೋಬೇಕು. ಫಿಲಪ್ ಮಾಡಿ ವೆರಿಫೈ ಅಂತ ಕೊಡಿ. ಇಮೇಲ್ ಸಕ್ಸಸ್ಫುಲಿ ವೆರಿಫೈ ಆಗುತ್ತೆ. ನಂತರ ಪೇ ಎಕ್ಸಾಮಿನೇಷನ್ ಫೀಸ್ ಅಂತ ಅಲ್ಲಿ ಒಂದು ಆಪ್ಷನ್ ಇದೆ ನೋಡಿ, ನೀವು ಫೋನ್ಪೇ ಮುಖಾಂತರ ನಿಮ್ಮ ಎಕ್ಸಾಮಿನೇಷನ್ ಫೀಸನ್ನು ಇಲ್ಲಿಂದ ಫಿಲಪ್ ಕೂಡ ಮಾಡ್ಕೋಬೋದು. ನೋಡಿ ಈ ಥರ ಪ್ರೊಸೀಡ್ ಆಗುತ್ತೆ. ಇಲ್ಲಿಂದ ನೀವು UPIನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಶೋ QR ಕೋಡ್ ಅಂತ ಕೊಟ್ಟರೆ ಇಲ್ಲಿಂದ ನೀವು ಇದೇ ಸ್ಕ್ಯಾನರ್ಗೆ ನೀವು ನಿಮ್ಮ ಫೋನ್ಪೇ ಮುಖಾಂತರ ಪೇ ಮಾಡಿ ಅರ್ಜಿಯನ್ನು ಕಂಪ್ಲೀಟ್ ಮಾಡ್ಕೋಬಹುದು. ವೀಕ್ಷಕರ ಈ ಮಾಹಿತಿ ಆ ಒಂದು CTET ಬರೆಯುವ ಅಭ್ಯರ್ಥಿಗಳಿಗೆ ಶೇರ್ ಮಾಡಿ. ನಾನು ಮತ್ತೆ ಭೇಟಿ ಆಗ್ತೀನಿ ಮುಂದಿನ ಉದ್ಯೋಗ